ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಡೇ 12ನ ಮಿನಿ ಬ್ಲಾಗ್ ಆಗಿರುತ್ತೆ. ನನಗೆ ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ, ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಈವ್ನಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಹಾಗಾಗಿ ತರಕಾರಿ ತೊಗೊಂಡು ಬ್ರೆಡ್ ತೊಗೊಂಡು ಮನೆಗೆ ಬಂದೆ. ಸೊ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ, ಹಾಗಾಗಿ ಬೇಗನೆ ಅಡುಗೆ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗೆ ಎದ್ದ. ನನ್ನ ಬ್ಯಾಗಲ್ಲಿದ್ದಿದ್ದು ಚಾಕ್ಲೇಟ್ ನೋಡ್ದೆ, ಹಾಗಾಗಿ ಬೇಕು ಅಂತ ಹೇಳ್ದೆ, ಅದಕ್ಕೆ ಕೊಟ್ಟೆ. ಆಮೇಲೆ ವಾಪಸ್ ಕೊಡು ಅಂತ ಕಿತ್ಕೊತಾ ಇದ್ದೆ, ಅದಕ್ಕೆ ಕೊಡಲ್ಲ ಅಂತ ನಗ್ತಾ ಇದ್ದ. ನನ್ನ ಮಗನ ಜೊತೆನೂ ಸ್ವಲ್ಪ ಆಟ ಆಡಿಕೊಂಡು ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ. ಗೊತ್ತಿರುತ್ತಲ್ಲ, ಅಡುಗೆ ಮನೆ ತುಂಬ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಫಸ್ಟು ಹೊಟ್ಟೆ ಹಸಿತಾಯಿತ್ತು, ಮಧ್ಯಾಹ್ನನೂ ನಾನು ಸ್ವಲ್ಪನೇ ತಿಂದಿದ್ದು. ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನು ತೊಗೊಬಂದಿಟ್ಟು ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಊರಿಂದ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು, ಹಾಗಾಗಿ ಉಪ್ಪು ಸಾಂಬಾರು ಅನ್ನ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಏನೇ ಆದರೂ ನಾವು ಬೆಂಗಳೂರಲ್ಲಿ ವೆರೈಟಿ ಆಗಿರೋ ಸೊಪ್ಪುಗಳನ್ನ ತೊಗೊಬಂದು ಅಡುಗೆ ಮಾಡ್ಬೋದು. ಬಟ್ ಊರಲ್ಲಿ ತೊಗೊಬಂದಿರೋ ಸೊಪ್ಪಲ್ಲಿ ಅಡುಗೆ ಮಾಡಿದ್ರೆ ಬರೋ ಟೇಸ್ಟು ಇಲ್ಲಿ ಸಿಗುತ್ತಲ್ಲ, ಸೊ ಆ ಸೊಪ್ಪಲ್ಲೆಲ್ಲ ನಮ್ಗೆ ಅಷ್ಟು ಟೇಸ್ಟೇ ಸಿಗಲ್ಲ ಅಂತ ಫೀಲ್ ಆಗುತ್ತೆ ನನಗಂತೂ. ನಿಮಗೂ ಹೀಗೆ ಅನಿಸುತ್ತಾ? ನಮ್ಮ ಮನೆಯವ್ರಿಗೂ ಬೆಳಗ್ಗೆ ಟಿಫನ್ ಅಷ್ಟೇ ಕೊಟ್ಟಿದ್ದೆ, ಮಧ್ಯಾಹ್ನ ಊಟಕ್ಕೇನೂ ಕೊಟ್ಟಿರಲಿಲ್ಲ. ಹಾಗಾಗಿ ಬೇಗನೆ ಅಡುಗೆ ಮಾಡು ಅಂತಲೂ ಬೇರೆ ಹೇಳಿದರು ಅಂಗಡೀಲಿ. ಅವರು ಪಾಪ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಹಾಗಾಗಿ ಅದಕ್ಕೆ ಬೇಗನೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಅವ್ರು ಬರೋದಕ್ಕಿಂತ ಮುಂಚೆನೇ ಅಡುಗೆ ಆಗಿಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲನೂ ಇನ್ನೂ ಬೇಗನೆ ಮಾಡ್ಕೊಬೋದು. ಇನ್ನು ಪಾತ್ರೆ ತೊಳೆಯೋದಿತ್ತು, ಬಟ್ಟೆ ಮಡ್ಚೋದಿತ್ತು, ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೂ ಹೋಮ್ವರ್ಕ್ ಎಲ್ಲ ಬರ್ಸೋದಿತ್ತು. ಅದನ್ನು ಕೂಡ ಹೋಮ್ವರ್ಕ್ ಮಾಡಿಸಿ ಎಲ್ಲ ಕಂಪ್ಲೀಟ್ ಮಾಡಿದೆ. ನನಗೇನಾದರೂ ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರೋದಂತೂ ತುಂಬ ಕಷ್ಟ ಫ್ರೆಂಡ್ಸ್. ನಿಮಗೂ ಇದೇ ಥರ ಆಗುತ್ತಾ? ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗೀತು. ಈಗ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಇಷ್ಟೊತ್ತಾಗುತ್ತೆ ನಾನು ಎಲ್ಲ ಕೆಲಸ ಮಾಡಿ ಮಲ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು.